ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವಂತಹ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಡಾಕ್ಟರ್ ಸ್ವಪ್ನಾಲಿ ಅವರಿದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ PCOD ಮತ್ತು ಥೈರಾಯ್ಡ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ ನಿಮಗೆ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇದಲ್ಲದೆ ನಿಮಗೆ ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಹಾಸನ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿವೆ. ಹತ್ತಿರವಾದಂಥ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡ್ಬೋದು. ಸೊ ಎಸ್ ಡಾಕ್ಟರ್, ಥೈರಾಯ್ಡ್ PCOD ಅಂತ ಹೇಳಿದ ತಕ್ಷಣ ಇದು ಸಂಪೂರ್ಣವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿದೆ ಅಂತ ಕೂಡ ಹೇಳ್ತಾರೆ. ಎಸ್, ಎಲ್ಲೊಂದು ಕಡೆ ರೇಷಿಯೋ ವೈಸ್ ನೋಡಿದಾಗ ಮಹಿಳೆಯರಲ್ಲಿ ಹೆಚ್ಚು ಥೈರಾಯ್ಡ್, ಹಾಗಂತ ಪುರುಷರಲ್ಲಿ ಬರೋದೇ ಇಲ್ಲ ಅಂತಲ್ಲ ವೀಕ್ಷಕರೇ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ ನಾವು. ಸೊ ಮೊದಲಿಗೆ ಥೈರಾಯ್ಡ್ ಅಂದರೆ ಏನು? ಒಂದು ಸಣ್ಣ ಚಿಟ್ಟೆ ಆಕಾರದ ಗ್ರಂಥಿ ಅಂತ ಹೇಳ್ತೀವಿ, ಆದರೆ ಇದು ಒಬ್ಬ ಮನುಷ್ಯನ ದೇಹವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ವಾಟ್ ಯು ಸೇ ಅಬೌಟ್ ದಿಸ್ ಡಾಕ್ಟರ್? ಖಂಡಿತ ಇವತ್ತಿನ ವಿಷಯವಾಗಿ ನಾವು ಥೈರಾಯ್ಡ್ ಮತ್ತು PCOD ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಥೈರಾಯ್ಡ್ ಮತ್ತು PCOD ಈ ಎರಡೂ ಕಾಯಿಲೆಗಳು ಮುಖ್ಯವಾಗಿ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು. ಸೊ ಎಷ್ಟೋ ಜನರಿಗೆ ಹಾರ್ಮೋನ್ಸಿಂದ ಕಾಯಿಲೆಗಳು ಉಂಟಾಗ್ತಿದೆ ಅಂತ ಗೊತ್ತು ಹೊರತು ಈ ಹಾರ್ಮೋನ್ಸ್ ಅಂದರೆ ಏನು, ಹಾರ್ಮೋನ್ಸ್ನ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟೊಂದು ಮಟ್ಟಿಗೆ ಇದೆ, ಸೊ ಹಾರ್ಮೋನ್ಸ್ನ ಫಂಕ್ಷನ್ಸ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತಲೂ ಕೂಡ ಎಷ್ಟೋ ಜನರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಮೊದಲನೇದಾಗಿ ಥೈರಾಯ್ಡ್ ಮತ್ತು PCOD ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರುವಂಥದ್ದು ಅಥವಾ ಸಾಮಾನ್ಯವಾಗಿ ಮಕ್ಕಳರಿಂದ ವಯಸ್ಕರಲ್ಲೂ ಕೂಡ ಕಾಡ್ತಾ ಇರುವಂಥ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣ್ತಾ ಇರುವಂಥ ಡಿಸೀಸ್ಗಳಲ್ಲಿ ಈ ಥೈರಾಯ್ಡ್ ಒಂದು ಅಂತ ಹೇಳ್ಬೋದು. ಆ್ಯಂಡ್ PCOD ಮಹಿಳೆಯರಲ್ಲಿ 10ರಲ್ಲಿ ಒಬ್ರಿಗಾದರೂ ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಸೊ ಹೀಗಾಗಿ ಹಾರ್ಮೋನ್ಸ್ ಅಂದರೆ ಏನು? ಹಾರ್ಮೋನ್ಸ್ ಅನ್ನೋದು ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಅಂಗಗಳಿಂದ, ಈಗ ಪ್ರತಿಯೊಂದು ನಮ್ಮ ಬಾಡಿನಲ್ಲಿ ಹಲವಾರು ಗ್ರಂಥಿಗಳಿರುತ್ತೆ. ಹಲವಾರು ಗ್ರಂಥಿಗಳಿಂದ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಹಾರ್ಮೋನ್ಸ್ಗಳನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ನಾವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದಿನನಿತ್ಯ ಆಗ್ತಾ ಇರುವಂಥ ಚಟುವಟಿಕೆಗಳೇನಿರುತ್ತೆ, ಸೊ ದಿನನಿತ್ಯ ಆಗುವಂಥ ನಮ್ಮ ಅಂಗಗಳಿಂದ ಆಗ್ತಾ ಇರುವಂಥ ಫಂಕ್ಷನ್ಸ್ ಏನಿರುತ್ತೆ, ಪ್ರತಿಯೊಂದೂ ಕೂಡ ನಾರ್ಮಲ್ ಆಗಿ ಆಗ್ತಾ ಇರಬೇಕು. ಸೊ ಫಂಕ್ಷನ್ಸ್ ರೆಗ್ಯುಲರ್ ಆಗಿ ಮಾನಿಟರ್ ಆಗ್ತಾ ಇರಬೇಕು ಅಂತ ಹೇಳೋದಾದರೆ ಅದಕ್ಕೆ ಮುಖ್ಯ ಕಾರಣನೇ ಈ ಹಾರ್ಮೋನ್ಸ್ ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಹಾರ್ಮೋನ್ಸ್ಗೆ ನಾವು ಇಲ್ಲಿ ಸಿಗ್ನಲಿಂಗ್ ಮಾಲಿಕ್ಯೂಲ್ಸ್ ಅಥವಾ ಕೆಮಿಕಲ್ ಮೆಸೆಂಜರ್ಸ್ ಕೂಡ ಅಂತಲೂ ನಾವಿಲ್ಲಿ ಕರಿತಾ ಬರ್ಬೋದು. ಸೊ ಈ ಹಾರ್ಮೋನ್ಸ್ನ ಅವಶ್ಯಕತೆ ನಮಗೆ ಎಷ್ಟು ಮಟ್ಟಿಗಿರುತ್ತೆ ಅಂದರೆ ಒಂದು ಹಾರ್ಮೋನ್ಸ್ ನಮ್ಮ ಬಾಡಿನಲ್ಲಿ ವ್ಯತ್ಯಾಸ ಆದರೂ ಕೂಡ, ಒಂದು ಹಾರ್ಮೋನ್ಸ್ನ ಪ್ರಮಾಣ ಅತಿಯಾಗಿ ಕಡಿಮೆ ಆದರೂ ಕೂಡ ತೊಂದರೆ ಉಂಟಾಗುತ್ತೆ, ಅಥವಾ ಅತಿಯಾಗಿ ಜಾಸ್ತಿಯಾಗಿ ಉತ್ಪತ್ತಿ ಆದರೂ ಕೂಡ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಬರ್ಬೋದು. ಸೊ ಈ ಹಾರ್ಮೋನ್ಸ್ನ ಅವಶ್ಯಕತೆಗಳು ಅಥವಾ ಹಾರ್ಮೋನ್ಸ್ನ ಫಂಕ್ಷನ್ಸ್ ನಾವಿಲ್ಲಿ ನೋಡೋದಾದರೆ ಮುಖ್ಯವಾಗಿ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ. ಅದನ್ನು ನಾರ್ಮಲ್ ಆಗಿ ಇಡೋದಕ್ಕೂ ಕೂಡ ನಮಗೆ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಈಗ ನಾವು ಹುಟ್ಟಿದಾಗಿಂದ ನಮ್ಮ ದಿನನಿತ್ಯ ಬೆಳವಣಿಗೆ ಏನಿರುತ್ತೆ, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ದೈಹಿಕವಾಗಿ ಮಾನಸಿಕವಾಗಿ, ಅದಕ್ಕೂ ಮುಖ್ಯವಾಗಿ ಹಾರ್ಮೋನ್ಸ್ನೇ ಕಾರಣ ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಹಾರ್ಮೋನ್ಸಿಂದನೇ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅಥವಾ ನಾರ್ಮಲ್ ಫಂಕ್ಷನ್ಸ್ ಆಗಬೇಕು ಅಂತ ಹೇಳೋದಾದರೆ ಈ ಹಾರ್ಮೋನ್ಸ್ನ ಇಂಪಾರ್ಟೆನ್ಸ್ ನಮಗೆ ತುಂಬಾ ಇರುತ್ತೆ ಅಂತಲೂ ಹೇಳ್ಬೋದು. ಮೂರನೇದಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಂಕ್ಷನ್ಸ್ ಅಂದರೆ ಹಾರ್ಟ್ಗೆ ಸಂಬಂಧಪಟ್ಟಿರುವಂಥದ್ದು. ನಮ್ಮ ಹಾರ್ಟ್ ರೇಟ್ ಸ್ಟ್ರೆಂಥನ್ ಮಾಡೋದಕ್ಕೆ, ನಾರ್ಮಲ್ ಆಗಿ ಇಡೋದಕ್ಕೂ ಕೂಡ ಈ ಹಾರ್ಮೋನ್ಸ್ನ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ. ಇನ್ನು ನಾವು ನೋಡೋದಾದರೆ ರೀಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳುವಂಥದ್ದು, ಅಂದರೆ ರೀಪ್ರೊಡಕ್ಷನ್ ಸಿಸ್ಟಮ್ ಅಂತ ಹೇಳೋದಾದರೆ ಹೆಣ್ಮಕ್ಳಿಗೆ ಮ್ಯಾಚುರೇಷನಿಂದ ಎವ್ರಿ ಮಂತ್ಲಿ ಕರೆಕ್ಟಾಗಿ ಮುಟ್ಟಾಗುವಂಥದ್ದು, ಸೊ ಹಾರ್ಮೋನ್ಸ್ ಕರೆಕ್ಟಾಗಿ ರೆಗ್ಯುಲೇಟ್ ಆಗುವಂಥದ್ದು, ಮದುವೆ ಆದಮೇಲೆ ಕನ್ಸೀವ್ ಆಗುವಂಥದ್ದು, ಈ ಎಲ್ಲ ಚಟುವಟಿಕೆಗಳು ನಡಿಬೇಕು ಅಂತ ಹೇಳೋದಾದರೂ ಕೂಡ ಅದಕ್ಕೆ ಹಾರ್ಮೋನ್ಸ್ನ ಅವಶ್ಯಕತೆ ನಮಗೆ ತುಂಬ ಇರುತ್ತೆ. ಈ ಹಾರ್ಮೋನ್ಸ್ನ ಫಂಕ್ಷನ್ಸಿಂದನೇ ಕರೆಕ್ಟಾಗಿ ಮ್ಯಾಚುರೇಷನ್ ಆಗುವಂಥದ್ದು, ಕರೆಕ್ಟಾಗಿ ಓವ್ಯುಲೇಷನ್ ಆಗುವಂಥದ್ದು. ಸೊ ಓವ್ಯುಲೇಷನ್ ಆದಾಗಲೇ ಹೆಣ್ಮಕ್ಳಿಗೆ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ಗೆ ಅಥವಾ ರೀಪ್ರೊಡಕ್ಷನ್ ಒಂದು ಫಂಕ್ಷನ್ಗೆ ನಮಗೆ ಹಾರ್ಮೋನ್ಸ್ನ ಅವಶ್ಯಕತೆ ತುಂಬ ಇರುತ್ತೆ. ಇನ್ನು ನಾವು ನೋಡೋದಾದರೆ ದಿನನಿತ್ಯದ ಚಟುವಟಿಕೆಗಳೇನಿರುತ್ತೆ, ಸೊ ನಾವು ಎದ್ದಾಗ ಇರ್ಬೋದು ಅಥವಾ ನಾವು ನಿದ್ದೆ ಮಾಡುವಂಥದ್ದು ಇರ್ಬೋದು, ಮಾನಸಿಕವಾಗಿ ಸ್ಟೇಬಲ್ ಆಗಿರುವಂಥದ್ದು ಇರ್ಬೋದು. ಸೊ ದೈಹಿಕವಾಗಿ ಅಂತ ಅಷ್ಟೇ ಅಲ್ಲ, ಮಾನಸಿಕವಾಗಿ ನಮ್ಮ ಮೂಡ್ ಚೆನ್ನಾಗಿರಬೇಕು, ನಿದ್ದೆ ಚೆನ್ನಾಗಿರಬೇಕು, ಸೊ ಮೈಂಡ್ ಸ್ಟೇಬಲ್ ಆಗಿರಬೇಕು, ನಮ್ಮ ವರ್ಕ್ ನಾರ್ಮಲ್ ಆಗಿ ಆಗಬೇಕು, ಮೂಡ್ ಸ್ವಿಂಗ್ ಆಗಬಾರ್ದು. ಸೊ ಈ ಥರ ಒಂದು ಫಂಕ್ಷನ್ಸ್ ಆಗಕೂಡ್ದು, ನಾರ್ಮಲ್ ಆಗಿ ಫಂಕ್ಷನ್ಸ್ ಆಗಬೇಕು. ಮೆಂಟಲಿ ಮತ್ತು ಫಿಸಿಕಲಿ ನಾವು ಸ್ಟೇಬಲ್ ಆಗಿರಬೇಕು ಅಂದರೆ ಕೂಡ ಅದಕ್ಕೆ ಪ್ರಮುಖ ಕಾರಣ ಈ ಹಾರ್ಮೋನ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂಥ ಹಾರ್ಮೋನ್ಸ್ನಲ್ಲಿ
ವ್ಯತ್ಯಾಸ ಉಂಟಾದಾಗ, ಹಾರ್ಮೋನ್ಸ್ನಲ್ಲಿ ಏರುಪೇರು ಉಂಟಾದಾಗ ಹಲವಾರು ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂಥ ಡಿಸೀಸ್ಗಳನ್ನೋದು ಅಥವಾ ಕಾಯಿಲೆಗಳನ್ನೋದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದರಲ್ಲಿ ಪ್ರಮುಖ ಕಾರಣ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಥೈರಾಯ್ಡ್ ಅಂತ ಹೇಳ್ಬೋದು, PCOD ಅಂತ ಹೇಳ್ಬೋದು, ಬಂಜೆತನದ ಸಮಸ್ಯೆ ಅಂತ ಹೇಳ್ಬೋದು, ಡಯಾಬಿಟೀಸ್ ಅಂತ ಹೇಳ್ಬೋದು. ಸೊ ಈ ಥರ ಹಲವಾರು ಸಮಸ್ಯೆಗಳನ್ನೋದು ನಾವಿಲ್ಲಿ ಈ ಹಾರ್ಮೋನ್ಸ್ನ ವ್ಯತ್ಯಾಸ ಆಗೋದ್ರಿಂದ ಕಾಣುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಥೈರಾಯ್ಡ್ ಅಂತ ನಾವು ಹೇಳ್ಬೋದು. ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ ನಿಮಗೆ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇದಲ್ಲದೆ ನಿಮಗೆ ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಹಾಸನ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿವೆ. ಹತ್ತಿರವಾದಂಥ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡ್ಬೋದು. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕರೆ ಕೂಡ ಇದೆ, ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ನೇತ್ರಾವತಿ ಅಂತ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಕ್ಲೇಶ್ಪುರದಿಂದ ಫೋನ್ ಮಾಡ್ತಾ ಇದ್ದೀನಿ. ಓಕೆ, ಡಾಕ್ಟರ್ ಸ್ವಪ್ನಾಲಿ ಅವರು ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹೇಳಿಮ್ಮ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ನನ್ನ ಹೆಸರು ನೇತ್ರಾವತಿ ಅಂತ. ಓಕೆ. ನಾನು ಸಕಲೇಶ್ಪುರದಿಂದ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್. ಸರಿ ಅಮ್ಮ, ಏನು ತೊಂದರೆ ಇದೆ ನಿಮಗೆ, ಹೇಳಿ. ಡಾಕ್ಟರ್, ನನಗೆ 33 ವಯಸ್ಸಿದೆ. ಓಕೆ. ಹಲೋ. ಹಲೋ, ಕೇಳಿಸ್ತಾ ಇದೆಮ್ಮ, ಹೇಳಿ, ಏನು ಪ್ರಾಬ್ಲಮ್ ಇದೆ? ಮೋಷನ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ. ಮತ್ತೆ ತಿಂಗಳಿಗೆ ವೆಯ್ಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಒಂದೊಂದ್ಸಲ ಜಾಸ್ತಿ ಇರುತ್ತೆ ವೆಯ್ಟು, ಒಂದೊಂದ್ಸಲ ಕಮ್ಮಿ ಆಗ್ತಾ ಇದೆ. ಓಕೆ. ತಿಂಗಳ ಮುಟ್ಟು ಕರೆಕ್ಟಾಗಿ ಆಗ್ತಾ ಇದೆ ನಮ್ಮ ನಿಮಗೆ? ಇಲ್ಲ ಮೇಡಮ್, ಒಂದ್ಸಲ ಹೆಚ್ಚು ಕಮ್ಮಿ ಆಗ್ತಾ ಇದೆ, ಕರೆಕ್ಟಾಗಿ ಆಗ್ತಾ ಇಲ್ಲ. ಓಕೆ. ಈ ಪ್ರಾಬ್ಲಮ್ ನಿಮಗೆ ಆಲ್ಮೋಸ್ಟ್ ಎಷ್ಟು ದಿವಸದಿಂದ ಕಾಣಿಸ್ಕೊಳ್ತಾ ಇದೆ? ಸುಮಾರು 2 ವರ್ಷಗಳಿಂದ ಇದೆ ಮೇಡಮ್ ಈ ಥರ ಪ್ರಾಬ್ಲಮ್ ನನಗೆ. ಓಕೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಥೈರಾಯ್ಡ್ ಟೆಸ್ಟ್ ಆಗಲಿ, ಬೇರೆ ರಕ್ತ ಪರೀಕ್ಷೆಗಳಾಗಲಿ, ಹೊಟ್ಟೆ ಭಾಗದ ಸ್ಕ್ಯಾನ್ ಆಗಲಿ ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಮೇಡಮ್, ಆ ಥರ ಏನೂ ಮಾಡಿಸಿಲ್ಲ ನಾನು. ಓಕೆ. ಡಾಕ್ಟರ್ನೇನು ಮೀಟ್ ಮಾಡ್ಕೊಂಡಿಲ್ಲ. ಓಕೆ. ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೆ ಅಲ್ಲ, ನೀವು ಹೇಳೋ ಲಕ್ಷಣಗಳು ಸ್ವಲ್ಪ ನನ್ನಲ್ಲಿ ಇದೆ ಅಂತ ಅನಿಸ್ತಾ ಇದೆ ನನಗೆ. ಓಕೆ. ಅದಕ್ಕಾಗಿ ನಾನು ಫೋನ್ ಮಾಡಿದೆ. ಓಕೆ. ನೀವು ಹೇಳಿರೋ ರೀತಿಯೇ ಸಮಸ್ಯೆ ನನಗೂ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ ಮೇಡಮ್. ಓಕೆ ಅಮ್ಮ, ಖಂಡಿತ. ನೋಡಿ, ಈಗ ಪ್ರಾಬ್ಲಮ್ 2 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಮಗೆ ನಿನ್ನೆ ಅಥವಾ ಮೊನ್ನೆಯಿಂದ 1 ವಾರದಿಂದ ಕಾಣಿಸ್ಕೊಳ್ತಾ ಇದೆ ಕಾಯಿಲೆ, ಮತ್ತೆ ಕಾಣಿಸ್ಕೊಳ್ತಾ ಇಲ್ಲ ಅಂತಂದರೆ ಪರವಾಗಿಲ್ಲ. ಬಟ್ 2 ವರ್ಷದಿಂದನೂ ಮತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ತಾ ಇದ್ರೂ ಕೂಡ ನೀವು ಯಾವುದೇ ರೀತಿಯ ಟೆಸ್ಟ್ಗಳನ್ನು ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಅನ್ನೋದು ಇದ್ದೇ ಇರುತ್ತೆ. ಸೊ ಈಗ 2 ವರ್ಷದಿಂದನೂ ಕೂಡ ನಿಮಗೆ ಪೀರಿಯಡ್ಸಲ್ಲಿ ಇರ್ರೆಗ್ಯುಲರಿಟೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ತೂಕ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀರಾ, ಮೋಷನ್ ತೊಂದರೆ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂಥ ಟೆಸ್ಟ್ಗಳು ಕೂಡ ಇರುತ್ತೆ. ಹಾರ್ಮೋನ್ಸ್ ರಿಲೇಟೆಡ್ ಹಲವಾರು ಸಮಸ್ಯೆಗಳಿದ್ದಾಗಲೂ ಕೂಡ ಈ ಥರದ ಲಕ್ಷಣಗಳನ್ನೋದು ನಾವು ನೋಡ್ತಾ ಬರ್ಬೋದು. ಅದಕ್ಕೆ ತಕ್ಕಂತೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಬರುತ್ತೆ. 2ನೇದಾಗಿ ಹೊಟ್ಟೆ ಭಾಗದ ಸ್ಕ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಥೈರಾಯ್ಡ್ ಇದ್ದವರಲ್ಲೂ ಕೂಡ ಸುಸ್ತಾಗುವಂಥದ್ದು ಇರ್ಬೋದು, ಮೋಷನ್ಸ್ ಪ್ರಾಬ್ಲಮ್ ಆಗುವಂಥದ್ದು ಇರ್ಬೋದು, ಬಾಡಿ ಹೀಟ್ ಆಗುವಂಥದ್ದು ಇರ್ಬೋದು, ಅಥವಾ ಮೇನಾಗಿ ನಿಮ್ಮ ತೂಕದಲ್ಲಿ ಹೆಚ್ಚು ಕಮ್ಮಿ ಆಗುವಂಥದ್ದು ಇರ್ಬೋದು, ಮಂತ್ಲಿ ಸೈಕಲ್ಸ್ ಪೀರಿಯಡ್ಸ್ ಏನಾಗ್ತಾ ಇದೆ ಅದರಲ್ಲಿ ವ್ಯತ್ಯಾಸ ಕಾಣಿಸ್ಕೊಳ್ಳುವಂಥದ್ದು ಇರ್ಬೋದು. ಇದೆಲ್ಲನೂ ಕೂಡ ಥೈರಾಯ್ಡ್ನ ಒಂದು ಲಕ್ಷಣ ಅಂತಲೂ ಹೇಳ್ಬೋದು. 2ನೇದಾಗಿ PCOD ಸಮಸ್ಯೆದಲ್ಲೂ ಕೂಡ ನಾವು ಈ ಥರದ ಲಕ್ಷಣಗಳನ್ನೋದು ಕಾಣ್ತಾ ಬರ್ತೀವಿ. ಸೊ ಯಾವುದಕ್ಕೂ ಮುಂಚೆ ಈ ಕಾಯಿಲೆ ಇದೆ ಅಂತ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಟೆಸ್ಟ್ಗಳನ್ನು ಏನಿರುತ್ತೆ ಅದನ್ನು ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ. 2ನೇದಾಗಿ ಹೊಟ್ಟೆ ಭಾಗದ ಸ್ಕ್ಯಾನನ್ನು ಮಾಡಿಸ್ಕೊಳ್ಳಿ, ಇದರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ PCOD ಪ್ರಾಬ್ಲಮ್ ಇರ್ಬೋದು, ಯಾವುದೇ ಅದರ್ ಸಮಸ್ಯೆಗಳನ್ನೋದು ಕೂಡ ನಿಮ್ಮ ರಿಪೋರ್ಟ್ಸ್ನಲ್ಲಿ ಡಯಾಗ್ನೋಸ್ ಆದರೂ ಕೂಡ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ನಿಮಗೆ ಕಂಪ್ಲೀಟಾಗಿ ಇದನ್ನು ವಾಸಿ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಂತೆ ನಾವು ಕೊಡುವಂಥ ಟ್ರೀಟ್ಮೆಂಟ್ನ ಜೊತೆಗೆ ನೀವು ಕೂಡ ಸ್ವಲ್ಪ ಸೆಲ್ಫ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಹಾರ ಪದ್ಧತಿನಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಪ್ರಕಾರ ನೀವು ಕೂಡ ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ ನಿಮಗೆ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇದಲ್ಲದೆ ನಿಮಗೆ ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಹಾಸನ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿವೆ. ಹತ್ತಿರವಾದಂಥ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡ್ಬೋದು. ಸೊ ಥೈರಾಯ್ಡ್ನಲ್ಲಿ ಟೈಪ್ಸ್ ಅಂತ ಬಂದಾಗ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್, T3, T4, TSH, ಹೀಗೆ ಈ ಪದಗಳನ್ನೆಲ್ಲ ಉಪಯೋಗಿಸೋದನ್ನ ಕೇಳಿರ್ತೀರ ವೀಕ್ಷಕರೇ. ಇದ್ರ ಬಗ್ಗೆ ಕೂಡ ಸಣ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಟೈಪ್ಸ್ ಅಂತ ಬರುತ್ತೆ, ಇದಲ್ಲದೆ T3, T4, TSH, ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್, ಏನಿದು ಡಾಕ್ಟರ್? ಸೊ ಮುಖ್ಯವಾಗಿ ಥೈರಾಯ್ಡಲ್ಲಿ ನಾವು ನೋಡುವಂಥ ಟೈಪ್ಸ್ಗಳಂತ ಹೇಳೋದಾದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ನಾವಿಲ್ಲಿ ಹೇಳ್ಬೋದು.
ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದಾದರೆ ನಮ್ಮ ಬಾಡಿಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯಾವುದೇ ಒಂದು ಪ್ರೋಟೀನ್ ಅಂಶ ಇರ್ಬೋದು, ಹಾರ್ಮೋನ್ಸ್ ಅಂಶ ಇರ್ಬೋದು, ತುಂಬ ಜಾಸ್ತಿ ಆದರೂ ತೊಂದರೆ ಉಂಟಾಗುತ್ತೆ ಅಥವಾ ತುಂಬ ಕಮ್ಮಿ ಆದರೂ ಕೂಡ ತೊಂದರೆ ಉಂಟಾಗುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಅನ್ನೋದು ನಮ್ಮ ಬಾಡಿಗೆ ಹಾರ್ಮೋನ್ಸ್ನ ಲೆವೆಲ್ಸ್ ಎಷ್ಟು ಬೇಕಾಗಿರುತ್ತೆ, ಸೊ ಅದು ಕಡಿಮೆ ಆಗಿ ಸೀಕ್ರೆಟ್ ಆದಾಗ, ಕರೆಕ್ಟಾಗಿ ಸಿಗದೇ ಇದ್ದಾಗ, ಸೊ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದರೆ ಇದರ ಅಪೋಸಿಟ್ ಅಂತ ಹೇಳ್ಬೋದು. ಸೊ ಎಕ್ಸೆಸಿವ್ ಸೀಕ್ರಿಷನ್ ಆಫ್ ದಿ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ತುಂಬ ಜಾಸ್ತಿಯಾಗಿ ಹಾರ್ಮೋನ್ ಉತ್ಪತ್ತಿ ಆಗುವಂಥದ್ದಕ್ಕೆ ನಾವಿಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ನಾವಿಲ್ಲಿ ಹೇಳ್ತೀವಿ. ಇದನ್ನು ನಾವು ಯಾವ ಥರ ಡಯಾಗ್ನೋಸ್ ಮಾಡ್ತೀವಿ ಅಂದರೆ, ಈಗ TSH ಅಂತ ಹೇಳಿರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಲೆವೆಲ್ಸ್ ಅಂತ ಇರುತ್ತೆ. ಅದಕ್ಕೆ ನಾವು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ನ ಮುಖಾಂತರ ನಾವು ಟೆಸ್ಟ್ಗಳನ್ನೋದು ಮಾಡಿಸಿದಾಗ T3, T4 ಮತ್ತು TSH ಲೆವೆಲ್ಸ್ ಮೇಲೆ ನಾವು ಹೈಪೋಥೈರಾಯ್ಡಿಸಮ್ ಇದನ್ನು ಅಥವಾ ಹೈಪರ್ ಥೈರಾಯ್ಡಿಸಮ್ ಇದನ್ನು ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಮುಖ್ಯವಾಗಿ 0.5 ಮತ್ತು 5.5ವರೆಗೂ ಇರುವಂಥದ್ದಕ್ಕೆ TSH ಲೆವೆಲ್ಸ್ ನಾರ್ಮಲ್ ಇರಬೇಕು ಅಂತ ನಾವಿಲ್ಲಿ ಹೇಳುವಂಥದ್ದು. ಸೊ ಯಾವಾಗ 0.5ಕ್ಕಿಂತ ಅಥವಾ 0.5ಇಂದ 5.5 ನಾರ್ಮಲ್ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೀವಿ. ಬಟ್ 0.5ಕ್ಕಿಂತನೂ ಕಡಿಮೆ ಆದಾಗ, ಎಕ್ಸಾಂಪಲ್ 0.01 ಇರ್ಬೋದು, 0.03 ಇರ್ಬೋದು, 0.05 ಇರ್ಬೋದು, ಇದಕ್ಕೆ ನಾವಿಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ಡಯಾಗ್ನೋಸ್ ಮಾಡ್ಬೋದು. 5.5ಕ್ಕಿಂತ ಮೇಲ್ಪಟ್ಟಾಗ, ಈಗ ಎಷ್ಟೋ ಜನರಲ್ಲಿ ಸಮ್ಟೈಮ್ಸ್ ಟೆಸ್ಟ್ಗಳನ್ನು ಮಾಡಿಸಿದಾಗ 7 ರೇಂಜಲ್ಲಿರುತ್ತೆ, 6.5 ಸೊ ಇದಕ್ಕೆ ನಾವು ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸೊ ಮೋರ್ ದೆನ್ 7, 8 ಅಥವಾ TSH ಲೆವೆಲ್ಸ್ 10 ಬಂದಿದೆ ಅಂದರೆ ಖಂಡಿತ ನಾವು ಇದಕ್ಕೆ ಹೈಪೋಥೈರಾಯ್ಡಿಸಮ್ ಸ್ಟಾರ್ಟ್ ಆಗಿದೆ ಅಂತ ಈಸಿಲಿ ನಾವಿಲ್ಲಿ ಡಯಾಗ್ನೋಸ್ ಮಾಡ್ಬೋದು. ಸೊ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮಲ್ಲಿ ಹಲವಾರು ವ್ಯತ್ಯಾಸಗಳನ್ನೋದು ಅಥವಾ ಹಲವಾರು ಲಕ್ಷಣಗಳನ್ನೋದು ಕೂಡ ನಾವಿಲ್ಲಿ ಕಾಣ್ತಾ ಬರ್ಬೋದು. ಈಗ ನಾವು ಲಕ್ಷಣಗಳ ಮೇಲೂ ಕೂಡ ಇದು ಯಾವ ಒಂದು ಥರದ ಥೈರಾಯ್ಡ್ ಇದೆ ಅಂತ ನಾವು ಈಸಿಲಿ ಹೇಳ್ಬೋದು. ಬಟ್ ಎಕ್ಸಾಕ್ಟಾಗಿ ನಮಗೆ ತಿಳ್ಕೊಳ್ಬೇಕು ಅಂದರೆ ಈ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ನ ಮುಖಾಂತರ ನಾವು ಈಸಿಲಿ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಮನುಷ್ಯನಿಗೆ ಖಂಡಿತ ಕಾರಣಗಳನ್ನೋದು ಗೊತ್ತಾಗೋದಿಲ್ಲ. ಸೊ ಡಾಕ್ಟರ್ ಹತ್ರ ಬಂದಾಗ ಯೂಶ್ವಲಿ ನಾವು ಕೂಡ ಕಾರಣಗಳನ್ನೋದು ಕೇಳ್ತೀವಿ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಇದೇನಾ ಅಂತ ಕೇಳ್ತೀವಿ. ಹಲವಾರು ನಾವು ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಫ್ಯಾಕ್ಟ್ರಿಯಿಂದ ಬರುವಂಥ ಕಾಯಿಲೆಗಳನ್ನೋದು ನೋಡ್ತೀವಿ. ಸೊ ಅದರಲ್ಲಿ ಈ ಜೆನೆಟಿಕ್ ಫ್ಯಾಕ್ಟ್ರಿಯಿಂದ ಬರುವಂಥ ಕಾಯಿಲೆಗಳಲ್ಲಿ ಥೈರಾಯ್ಡ್ ಕೂಡ ಒಂದು ಅಂತ ಹೇಳ್ಬೋದು. ಸೊ ತಂದೆ ತಾಯಿಗಿದ್ರೆ ಮಕ್ಕಳಿಗೆ ಬರುವಂಥದ್ದು, ಅಜ್ಜ ಅಜ್ಜಿಗೆ ಇದ್ದರೆ ಮೊಮ್ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಪಾಸಿಟಿವ್ ಫ್ಯಾಕ್ಟರ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಪೇಷಂಟ್ಸ್ ಎಷ್ಟೋ ಜನ ಹೇಳ್ತಾರೆ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗೂ ಇಲ್ಲ, ಆದರೂ ನನಗೆ 25 ಇಯರ್ಸ್ ಏಜಿಗೆ ನನಗೆ ಬಂದಿದೆ. ಸೊ ಅಲ್ಲಿ ಅಗೇನ್ ಮತ್ತೆ ಲೈಫ್ ಸ್ಟೈಲ್ ಡಿಫರ್ ಆಗೇ ಆಗುತ್ತೆ. ಎರಡನೇದಾಗಿ ಮಾನಸಿಕ ಒತ್ತಡ ಆಗ್ತಾ ಇರುತ್ತೆ. ಆ್ಯಂಡ್ ತುಂಬ ಜನರಲ್ಲಿ ನೋಡ್ತೀವಿ, ತುಂಬ ಜಾಸ್ತಿ ದಪ್ಪ ಇರೋರಲ್ಲೂ ಕೂಡ ಬೇಗನೆ ಹಾರ್ಮೋನ್ಸ್ನ ಬದಲಾವಣೆಗಳು, ಹಾರ್ಮೋನ್ಸ್ನ ಸಮತೋಲನೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಒಬೇಸಿಟಿ ಇರುವಂಥ ಪೇಷಂಟ್ಸಲ್ಲೂ ಕೂಡ ಥೈರಾಯ್ಡ್ ಇರ್ಬೋದು, ಅದರ್ ಹಾರ್ಮೋನಲ್ ಡಿಸೀಸಸ್ ಇರ್ಬೋದು, ನಾವಿಲ್ಲಿ ಒಂದು ಬೇಗನೆ ಕಾಣ್ತಾ ಬರ್ಬೋದು ಅಂತಲೂ ಹೇಳ್ಬೋದು. ಸೊ ಮುಖ್ಯವಾಗಿ ನಾವೀಗ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಇರೋದು ಕಾರಣ ಒಂದು ಹೆರಿಡಿಟ್ರಿ ಟೆಂಡೆನ್ಸಿ ಅಂತಲೂ ಹೇಳ್ಬೋದು, ಅಯೋಡಿನ್ ಡೆಫಿಷಿಯನ್ಸಿ ಅಂತಲೂ ಹೇಳ್ಬೋದು, ಮುಖ್ಯವಾಗಿ ಸ್ಟ್ರೆಸ್ ಫ್ಯಾಕ್ಟರ್ ಅಂತಲೂ ಕೂಡ ಇಲ್ಲಿ ಹೇಳ್ತಾ ಬರ್ಬೋದು. ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ಕಾರ. ಸೌಂದರ್ಯ ಮಾತಾಡ್ತಿದ್ದೀನಿ ಮೈಸೂರಿಂದ. ಮಾತನಾಡಿಮ್ಮ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ನನಗೆ ಒಂದು 3 years ಬ್ಯಾಕ್ ಡಾಕ್ಟರ್, ನನಗೆ ಈಗ ಥೈರಾಯ್ಡ್ ಇದ್ದು ಗಡ್ಡೆ ಇದೆ ಅಂತ ಹೇಳಿದರು. ಓಕೆ ಅದನ್ನು ಆಪ್ರೇಷನ್ ಮಾಡಿಸಿದ್ದೀನಿ ಡಾಕ್ಟರ್ ಆಲ್ರೆಡಿ. ಓಕೆ ಅದು ಆಪ್ರೇಷನ್ ಮಾಡಾದ ನಂತರನೇ ವಾಯ್ಸಲ್ಲಿ ಚೇಂಜ್ ಆಗ್ತಿದೆ, ಅಂದರೆ ತುಂಬ ದಪ್ಪ ಬರ್ತಾ ಇದೆ. ಓಕೆ ಕೆಲವೊಮ್ಮೆ ಬೆಳಗ್ಗೆ ಎದ್ದಾಗ ಇದು ವಾಯ್ಸ್ ಏನೂ ಬರೋದಿಲ್ಲ. ಓಕೆ ಆಮೇಲೆ ಇನ್ನೊಂದು ಭಯ ಏನಂದರೆ ಡಾಕ್ಟ್ರೇ, ಈಗ ನೀವು ಹೇಳ್ದಾಗೆ ಥೈರಾಯ್ಡ್ ಸುಮಾರು ಜನ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತೀರಾ, ಮತ್ತೆ ಪುನಃ ಬರುತ್ತೆ ಅಂದರೆ ನಮಗೂ ಬರುತ್ತಾ ಇದು? ಮತ್ತೆ ಏನಾದರೂ ಮಾತ್ರೆ ಮಾಡಬೇಕಾ ಅಥವಾ ಇನ್ನೊಂದ್ಸತಿ ನಾನು ಏನಾದರೂ ಸ್ಕ್ಯಾನ್ ಏನಾದರೂ ಮಾಡಿಸ್ಬೇಕಾ ಡಾಕ್ಟ್ರೇ ಇದಕ್ಕೆ? ಸೊ ಖಂಡಿತಮ್ಮ, ಈಗ ಆಪರೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಆಪರೇಷನ್ ಆದ್ಮೇಲೆ ಏನಾದರೂ ಮತ್ತೆ ಮೆಡಿಸಿನ್ಸ್ ಕೊಟ್ಟಿದ್ದಾರಾ ಅಥವಾ ಯಾವುದು ಟ್ರೀಟ್ಮೆಂಟ್ ಇಲ್ವಾ ಇವಾಗ ನೀವು ಏನೂ ಸದ್ಯಕ್ಕೆ? ಇಲ್ಲ ಡಾಕ್ಟ್ರೇ, ಅದಾದ್ಮೇಲೆ ಏನೂ ತಗೊಂಡೇ ಇಲ್ಲ ಡಾಕ್ಟ್ರೇ. ಓಕೆ, ನಿಮಗೆ ಲಕ್ಷಣಗಳಲ್ಲಿ ಇವಾಗ ಮತ್ತೆ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ, ಮತ್ತೆ ಮೊದಲಿನ ಥರ ಚೇಂಜಸ್ ಅನ್ನೋದು ಲಕ್ಷಣಗಳನ್ನೋದು ಮತ್ತೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹಾಂ ಡಾಕ್ಟ್ರೇ, ಅಂದರೆ ಗಂಟ್ಲ ಹತ್ರ ಏನು ಕಾಣ್ತಿಲ್ಲ ಡಾಕ್ಟ್ರೇ, ಬಟ್ ಆಪ್ರೇಷನ್ ಮಾಡಾದ್ಮೇಲೆ ಈ ವಾಯ್ಸ್ ಮಾತ್ರ, ನಂದು ಧ್ವನಿ ಮಾತ್ರ ಚೇಂಜ್ ಆಗ್ತಿದೆ ಡಾಕ್ಟ್ರೇ. ಓಕೆ, ಆಪರೇಷನ್ ಮಾಡಿಸ್ಕೊಳ್ಳೇಬೇಕಿತ್ತಮ್ಮ ಆ ಕಂಡೀಷನಲ್ಲಿ? ತುಂಬ ಸಿವಿಯರ್ ಆಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತಾ? ಅದು ಗೊತ್ತಿಲ್ಲ ಡಾಕ್ಟ್ರೇ, ನಾವು ಹೋಗಿದ್ವಿ, ಅಂದರೆ ಗಂಟ್ಲಲ್ಲಿ ದಪ್ಪ ಕಾಣಿಸಿತ್ತು ಅಂತ ಹೋಗಿದ್ವಿ. ಸೊ ಅವರು ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು, ಅದರಲ್ಲಿ ಏನೋ ಕ್ಯಾನ್ಸರ್ ಏನಾದರೂ ಬರಬಹುದು ಅಂತ ಹೇಳಿದ್ರು, ಹಾಗಾಗಿ ಓಕೆ ಆಪ್ರೇಷನ್ ಮಾಡಿಸ್ಬಿಟ್ವಿ ಡಾಕ್ಟ್ರೇ. ಓಕೆ, ನೋಡಿ ಅಮ್ಮ, ಖಂಡಿತ ಎಷ್ಟೋ ಜನರು ಇದಕ್ಕೆ ಗಂಟ್ಲಿಗೆ ಸಂಬಂಧಪಟ್ಟಂತೆ ಕತ್ತಿನಲ್ಲಿ ಏನಾದರೂ ಗಡ್ಡೆ ಕಾಣಿಸ್ಕೊಂಡ್ರೆ ಅಥವಾ ಕತ್ತಿನ ಮುಂಭಾಗದಲ್ಲಿ ಎಷ್ಟೋ ಜನರಿಗೆ ಸ್ವೆಲ್ಲಿಂಗ್ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಕತ್ತಿನ ಮುಂಭಾಗದಲ್ಲಿ ಥೈರಾಯ್ಡಲ್ಲಿ
ಉರಿ ಊತ ಕಾಣಿಸ್ಕೊಂಡ್ರೆ ನಾವು ಅದಕ್ಕೆ ಥೈರಾಯ್ಡೈಟಿಸ್ ಅಂತ ಹೇಳ್ತೀವಿ. ಅಥವಾ ಕತ್ತಲ್ಲಿ ಊತ ಕಾಣಿಸ್ಕೊಂಡ್ರೆ, ಗಡ್ಡೆ ಕಾಣಿಸ್ಕೊಂಡ್ರೆ ನಾವು ಅದಕ್ಕೆ ಗಾಯ್ಟರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಗಳಗಂಡ ರೋಗ ಅಂತ ಹೇಳ್ತೀವಿ. ಸೊ ಗಾಯ್ಟರ್ ಒಂದು ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ. ಸೊ ಆ ಒಂದು ಸಮಸ್ಯೆಗೆ ಡಾಕ್ಟ್ರು ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು, ಇವಾಗಲೇ ಮಾಡಿಸ್ಕೊಂಡ್ರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳೋದಕ್ಕೆ ನೀವು ಮಾಡಿಸ್ಕೊಂಡಿದ್ದೀರಾ. ಬಟ್ ಎಷ್ಟೋ ಜನರಿಗೆ ಇದು ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಅಮ್ಮ. ಯಾಕಂದರೆ ಮೇನ್ ಆಗಿ ಥೈರಾಯ್ಡ್ ಗ್ರಂಥಿ ಮುಖಾಂತರನೇ ನಮಗೆ ಇಲ್ಲಿ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ. ಸೊ ಇವಾಗ ನೀವು ಸರ್ಜರಿ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟ್ಲಿ ನಿಮ್ಮ ಗ್ರಂಥಿನೇ ತೆಗೆಸ್ಬಿಟ್ಟಿರೋದ್ರಿಂದ, ಸೊ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ನಿಮಗೆ ಹಾರ್ಮೋನ್ಸ್ ಅನ್ನೋದು ಸಿಗದೇ ಇರೋದ್ರಿಂದ ನಿಮ್ಮ ಬಾಡಿನಲ್ಲಿ ಹಲವಾರು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗೇ ಆಗುತ್ತೆ. ಅಥವಾ ಫಿಸಿಕಲಿ ಮೆಂಟಲಿ ಮತ್ತೆ ನಿಮಗೆ ಲಕ್ಷಣಗಳನ್ನೋದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಈಗ ಆಲ್ರೆಡಿ ನೀವು ಸರ್ಜರಿ ಅನ್ನೋದು ಮಾಡಿಸ್ಕೊಂಡಿರೋದ್ರಿಂದ ಸೊ ಮತ್ತೆ ನಾವು ಅದನ್ನು ಮುಂಚೆ ಥರ ಮಾಡೋದಕ್ಕೆ ಖಂಡಿತ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮುಖಾಂತರ ಇವಾಗ ಪ್ರೆಸೆಂಟಲ್ಲಿ ನಿಮಗೆ ಕಾಣಿಸ್ಕೊಳ್ತಿರುವಂಥ ಲಕ್ಷಣಗಳಲ್ಲಿ ಚೇಂಜಸ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಮಾಡ್ಬೋದು. ಎರಡನೇದಾಗಿ ಇದರಿಂದ ಮತ್ತೆ ನಿಮಗೆ ಫ್ಯೂಚರಲ್ಲಿ ಫರ್ದರ್ ಬರುವಂಥ ಕಾಂಪ್ಲಿಕೇಶನ್ಸ್ಗಳನ್ನು ಸ್ಟಾಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು. ನಿಮ್ಮ ಇಮ್ಯುನಿಟಿ ಲೆವೆಲ್ ಹೆಚ್ಚು ಮಾಡೋದಕ್ಕೆ ಮೆಡಿಸಿನ್ಸ್ಗಳನ್ನೋದು ಕೊಡ್ಬೋದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿನೇ ಹೋಮಿಯೋಪತಿ ಮೆಡಿಸಿನ್ಸ್ ಬಳಸಿದರೆ ಅದು ಕಡಿಮೆ ಸೈಜಲ್ಲಿ ಇದ್ದರೂ ಕೂಡ ಆ ಗಡ್ಡೆ ಏನಿದೆ ಕಡಿಮೆ ಸೈಜಲ್ಲಿ ಇದ್ದಾಗಲೂ ಕೂಡ ತುಂಬ ಜನ ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಫಾಲೋ ಅಪ್ ಮಾಡ್ತಾರೆ. ಸೊ ಅದನ್ನು ಮೆಡಿಸಿನ್ಸ್ ಮುಖಾಂತರನೂ ನಾವು ಕಡಿಮೆ ಮಾಡೋದಕ್ಕೆ ಕರಗಿಸೋದಕ್ಕೂ ಕೂಡ ಹೆಲ್ಪ್ ಮಾಡಿದ್ದೀವಿ. ಬಟ್ ಖಂಡಿತ ಇವಾಗಲೂ ಕೂಡ ನೀವು ಹೋಮಿಯೋಪತಿ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ನಿಮ್ಮ ಇದ್ದಿರುವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಷ್ಟೇ ಅಲ್ಲ, ಫರ್ದರ್ ಮತ್ತೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಬರಬಾರ್ದು, ಮತ್ತೆ ರಿಪೀಟ್ ಆಗಬಾರ್ದು ತೊಂದರೆ, ಆ ಥರ ಪ್ರಿಕಾಷನರಿ ಟ್ರೀಟ್ಮೆಂಟ್ ಕೊಡೋದಕ್ಕೂ ನಾವಿಲ್ಲಿ ಹೆಲ್ಪ್ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುಣಲಕ್ಷಣಗಳು ಕೂಡ ಕಂಡುಬರುವಂತಹ ಸಾಧ್ಯತೆ ಇರುತ್ತೆ. ನೀವೇ ನಿಮ್ಮ ಒಂದು ಬಾಡಿನ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಇದ್ದಕ್ಕಿದ್ದ ಹಾಗೆ ದಪ್ಪ ಆಗೋದು, ಸಣ್ಣ ಆಗೋದು, ಹೀಗೆ ಹಲವಾರು ಒಂದು ಲಕ್ಷಣಗಳು ನಿಮ್ಮ ದೇಹದಲ್ಲಿ ತೋರಿಸ್ತಾ ಇದೆಯಾ? ಖಂಡಿತ ಇವನ್ನೆಲ್ಲ ನೆಗ್ಲೆಕ್ಟ್ ಮಾಡದೆ ವೈದ್ಯರನ್ನು ಭೇಟಿಯಾಗೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಅದರಲ್ಲಂತೂ ಹೆಣ್ಣು ಮಕ್ಕಳಿಗೆ ಇದು ಕಾಂಪ್ಲಿಕೇಶನ್ಸ್ಗೆ ಕೂಡ ಲೀಡ್ ಮಾಡುತ್ತೆ. ಸೊ ಆ ಕಾಂಪ್ಲಿಕೇಶನ್ ಸ್ಟೇಜ್ ಹೋಗದೇ ಇರಬೇಕು ಅನ್ನೋದಾದರೆ ಖಂಡಿತ ಈ ಹಂತದಲ್ಲಿ ನಾವು ಎತ್ತೆಚ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಇರುತ್ತೆ ವೀಕ್ಷಕರೇ. ಸೊ ಈ ಒಂದು ಗುಣಲಕ್ಷಣಗಳು ಯಾವ ರೀತಿ ಕಂಡುಬರುತ್ತೆ ನೋಡೋಣ. ಸೊ ಡಾಕ್ಟರ್ ಸಾಮಾನ್ಯವಾಗಿ ನಿಮಗೆ ಕ್ಲಿನಿಕ್ಗೆ ಬಂದಾಗ ಹೇಳ್ತಾರೆ, ಇದ್ದಕ್ಕಿದ್ದ ಹಾಗೆ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಡಾಕ್ಟರ್, ಇದ್ದಕ್ಕಿದ್ದ ಹಾಗೆ ನಾನು ತುಂಬ ಸಣ್ಣ ಆಗ್ತಾ ಇದ್ದೀನಿ, ದಪ್ಪ ಆಗ್ತಾ ಇದ್ದೀನಿ ಅಂತ. ಸೊ ಯಾವ ರೀತಿ ಗುಣಲಕ್ಷಣಗಳು ಕಂಡುಬರಬಹುದು ಇದರಲ್ಲಿ? ಥೈರಾಯ್ಡಲ್ಲೂ ಕೂಡ ಹಲವಾರು ಲಕ್ಷಣಗಳನ್ನೋದು ನೋಡ್ತೀವಿ. ಈಗ ನಾವು ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ವಿ. ಹೈಪೋಥೈರಾಯ್ಡಿಸಮಲ್ಲೂ ಕೂಡ ಕೆಲವು ಲಕ್ಷಣಗಳಿದೆ, ಹೈಪರ್ ಥೈರಾಯ್ಡಿಸಮಲ್ಲೂ ಕೂಡ ಕೆಲವೊಂದು ಲಕ್ಷಣಗಳಿದೆ. ಈಗ ಹೈಪೋಥೈರಾಯ್ಡಿಸಮಲ್ಲಿ ನಾವು ನೋಡುವಂಥ ಮುಖ್ಯ ಲಕ್ಷಣಗಳಂತ ಫಸ್ಟ್ ಫಿಸಿಕಲಿ ನಾವು ನೋಡೋದಾದರೆ ದಿನೇ ದಿನೇ ತುಂಬ ಜಾಸ್ತಿ ದಪ್ಪ ಆಗುವಂಥದ್ದು, ತೂಕ ಜಾಸ್ತಿ ಆಗುವಂಥದ್ದು. ಯಾಕಂತಂದರೆ ಹಾರ್ಮೋನ್ಸ್ನ ವೇರಿಯೇಷನ್ಸ್ ತುಂಬ ಆಗೋದ್ರಿಂದ TSH ಲೆವೆಲ್ ಜಾಸ್ತಿ ಆದಷ್ಟು ವೇಟ್ ಗೇನ್ ಆಗ್ತಾ ಹೋಗುತ್ತೆ. ಎರಡನೇದಾಗಿ ಸ್ಕಿನ್ಗೆ ಸಂಬಂಧಪಟ್ಟಿರುವಂಥ ಕಾಯಿಲೆ ನಾವು ತುಂಬ ಜನರಲ್ಲಿ ಕಾಣ್ತೀವಿ. ಮೊದಲನೇದಾಗಿ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸ್ಕಿನ್ ಕಲರ್ ಚೇಂಜ್ ಆಗುವಂಥದ್ದು, ಡಾರ್ಕ್ ಸರ್ಕಲ್ಸ್ ಕಾಣಿಸ್ಕೊಳ್ಳುವಂಥದ್ದು, ಸಡನ್ನಾಗಿ ಸ್ಕಿನ್ ಬ್ಲ್ಯಾಕ್ ಆಗುವಂಥದ್ದು, ಅದಕ್ಕೆ ನಾವು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ವೈಟ್ ಪ್ಯಾಚ್ ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಇನ್ನು ಮೂರನೇದಾಗಿ ಹೇರ್ ಫಾಲ್ ಸಮಸ್ಯೆ. ಥೈರಾಯ್ಡ್ ಬಂದಾದಮೇಲೆ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಇರ್ಬೋದು, ಇಬ್ಬರಲ್ಲೂ ಕೂಡ ಕೂದಲಿನ ಉದುರುವಿಕೆ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇನ್ನು ನಾವು ನೋಡೋದಾದರೆ ಸೊ ಜಾಯಿಂಟ್ಸ್ ಪೇನ್ ಬೇಗ ಕಾಣಿಸ್ಕೊಳ್ತಾ ಇರುತ್ತೆ, ನರ್ವಸ್ನೆಸ್ ಬೇಗ ಇರುತ್ತೆ, ಇರಿಟಬಿಲಿಟಿ ತುಂಬ ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಬೇಗ ಕೋಪ ಮಾಡ್ಕೊಳ್ಳುವಂಥದ್ದು, ಮೂಡ್ ಸ್ವಿಂಗ್ ಆಗುವಂಥದ್ದು, ಯಾವಾಗಲೂ ಒಬ್ಬರೇ ಇರಬೇಕು ಅಂತ ಆಲೋಚನೆಗಳು ಬರುವಂಥದ್ದು, ಬೇಗ ಗಾಬರಿ ಆಗುವಂಥದ್ದು, ನೆಗೆಟಿವ್ ಥಾಟ್ಸ್ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು, ಈ ಎಲ್ಲ ಲಕ್ಷಣಗಳನ್ನೋದು ನಾವು ಹೈಪೋಥೈರಾಯ್ಡಿಸಮ್ ಇರುವಂಥ ಪೇಷಂಟ್ಸಲ್ಲಿ ಕಾಣ್ಬೋದು. ಆ್ಯಂಡ್ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ಗೆ ಕೋಲ್ಡ್ ಇಂಟಾಲರೆನ್ಸ್ ತುಂಬ ಇರುತ್ತೆ. ಇಂಥ ಲಕ್ಷಣಗಳು ಮತ್ತು ಜಾಯಿಂಟ್ಸ್ ಪೇನ್ಗಳು ತುಂಬ ಬೇಗ ಕಾಣಿಸ್ಕೊಳ್ಳುತ್ತೆ. ಇನ್ನು ಹೈಪರ್ ಥೈರಾಯ್ಡಿಸಮಲ್ಲಿ ಇದರ ಅಪೋಸಿಟ್ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ವೇಟ್ ಗೇನ್ ಆಗ್ತಾ ಹೋದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಕ್ರಮೇಣ ವೇಟ್ ಕಡಿಮೆ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ಆ್ಯಂಡ್ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಹಾರ್ಟ್ ರೇಟ್ ಮತ್ತು ಪಲ್ಸ್ ರೇಟ್ ತುಂಬ ಸ್ಪೀಡ್ ಇದ್ದರೆ, ಹೈಪೋಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಪಲ್ಸ್ ರೇಟ್ ಮತ್ತು ಹಾರ್ಟ್ ರೇಟ್ ತುಂಬ ಫಾಸ್ಟ್ ಇರುತ್ತೆ ಅಂತಲೇ ಹೇಳ್ತಾ ಬರ್ಬೋದು. ಇನ್ನು ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ನರ್ವಸ್ನೆಸ್, ಎಂಗ್ಸೈಟಿ, ಭಯ, ಗಾಬರಿ, ಕಾನ್ಸ್ಟಿಪೇಷನ್, ಹೀಟ್ ಇಂಟಾಲರೆನ್ಸ್, ಅಲ್ಲಿ ಕೋಲ್ಡ್ ಇಂಟಾಲರೆನ್ಸ್ ಇದ್ದರೆ ಇಲ್ಲಿ ಹೀಟ್ ಇಂಟಾಲರೆನ್ಸ್ ಇರುತ್ತೆ. ಇಂಥ ಒಂದು ಲಕ್ಷಣಗಳನ್ನೋದು ನಾವಿಲ್ಲಿ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸಲ್ಲಿ ಕಾಣ್ತಾ ಬರ್ಬೋದು. ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ಇದ್ರೂ ಆಗ್ಬೋದು.
ಖಂಡಿತ ಇವೆಲ್ಲ ಇರುತ್ತೆ. ಇರಬೇಕಾಗಿಲ್ಲ. ಇಲ್ಲ. ಸೊ ಮುಖ್ಯವಾಗಿ ನೋಡುವಂಥ ಸ್ಪೆಸಿಫಿಕ್ ಆಗಿ ಕಾಣುವಂಥ ಲಕ್ಷಣಗಳಂದರೆ ವೇಟಲ್ಲಿ ವೇರಿಯೇಷನ್ ಆಗೋದು, ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುವಂಥದ್ದು, ಆ್ಯಂಡ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ತುಂಬ ಸ್ಕಿಪ್ ಆಗ್ತಾ ಹೋಗುತ್ತೆ. 3 ಮಂತ್ಸ್ ಒನ್ಸ್ ಆಗುವಂಥದ್ದು, 6 ತಿಂಗಳಿಗೆ ಒನ್ಸ್ ಆಗೋದು, ಅಥವಾ ವರ್ಷಿಗೆ ಒಂದ್ಸಲ ಆಗೋದು, ಇಲ್ಲಾಂದರೆ ಓನ್ಲಿ ಮೆಡಿಸಿನ್ಸ್ ತೆಗೆದುಕೊಂಡ್ರೆ ಮಾತ್ರ ಆಗುವಂಥದ್ದು. ಇದು ಕಂಟಿನ್ಯೂಷನಿಗೆ ಆಗ್ತಾ ಹೋದರೆ ಅವರಿಗೆ ಮಕ್ಕಳಾಗೋದಕ್ಕೂ ಕೂಡ ಕಷ್ಟ ಇರುತ್ತೆ. ಸೊ ಸಡನ್ ಆಗಿ ಅವರಿಗೆ ಸುಸ್ತಾಗ್ತಾ ಇರುತ್ತೆ. ಮುಂಚೆ ಪೇಷಂಟ್ಸ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಈಗ ಸ್ವಲ್ಪ ಕೆಲಸ ಮಾಡಬೇಕಾದ್ರೂ ಟಯರ್ಡ್ನೆಸ್ ಆಗುವಂಥದ್ದು, ತುಂಬ ಜಾಸ್ತಿ ಸ್ವೆಟ್ ಆಗುವಂಥದ್ದು, ಸೊ ಆ್ಯಕ್ಟಿವಿಟೀಸ್ ದಿನೇ ದಿನೇ ಸ್ಲೋ ಆಗುವಂಥದ್ದು. ಮುಂಚೆದಷ್ಟು ಅವರಿಗೆ ವಾಕ್ ಮಾಡೋದಕ್ಕಾಗೋದಿಲ್ಲ, ಮುಂಚೆದಷ್ಟು ಅವರಿಗೆ ಎಕ್ಸಸೈಸಸ್ ಮಾಡೋದಕ್ಕಾಗೋದಿಲ್ಲ. ಮೊದಲು 10 ಅವರ್ಸ್ ಅವರು ವರ್ಕ್ ಮಾಡಿದರೆ ಇವಾಗ ಒಂದು 5 to 6 ಅವರ್ಸಿಗೆ ಅವರಿಗೆ ಬೇಗ ಸುಸ್ತಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಕತ್ತು ನೋವಿನ ಸಮಸ್ಯೆ, ಮಂಡಿ ನೋವಿನ ಸಮಸ್ಯೆ, ಸೊಂಟ ನೋವಿನ ಸಮಸ್ಯೆ ಕೂಡ ಬೇಗ ಕಾಣಿಸ್ಕೊಳ್ಳುತ್ತೆ. ಹಾರ್ಮೋನ್ಸ್ನ ಬದಲಾವಣೆಗಳು ಜಾಸ್ತಿ ಆಗ್ತಾ ಹೋದರೆ, ಹಾರ್ಮೋನ್ಸ್ನ ಸಮತೋಲನ ಕಡಿಮೆ ಆಗ್ತಾ ಹೋದರೆ, ಈವನ್ ಮಸಲ್ಸ್ ವೀಕ್ನೆಸ್ ಇರ್ಬೋದು, ಸೊ ರಕ್ತ ಸಂಚಲನೆಯಲ್ಲಿ ಏರುಪೇರು ಹೋಗುವಂಥದ್ದು ಇರ್ಬೋದು, ಅಥವಾ ನರ್ವ್ಸ್ ವೀಕ್ನೆಸ್ ಅಂತ ಹೇಳ್ತೀವಿ, ಬೋನ್ ಡೆನ್ಸಿಟಿ ಕಡಿಮೆ ಆಗುವಂಥದ್ದು, ಅಂದರೆ ಮೂಳೆಗಳ ಸಾಂದ್ರತೆ ಕಡಿಮೆ ಆಗುವುದು, ಮೂಳೆಗಳು ವೀಕ್ ಆಗುವುದು, ಈ ಥೈರಾಯ್ಡ್ ರಿಲೇಟೆಡ್ ಅಥವಾ ಹಾರ್ಮೋನ್ಸ್ ರಿಲೇಟೆಡ್ ಇರುವಂಥ ಕಾಯಿಲೆಗಳಲ್ಲಿ ನಾವು ಜಾಸ್ತಿ ಕಾಣ್ಬೋದು. ಇಂಥ ಲಕ್ಷಣಗಳನ್ನೋದು ಸ್ಟಾರ್ಟಿಂಗಲ್ಲೇ ಕಾಣಿಸ್ಕೊಂಡಾಗ ಕೆಲವೊಬ್ರು ಬೇಗ ಥೈರಾಯ್ಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ತಾರೆ, ಕೆಲವೊಬ್ರು ಬೇರೆ ಒಂದು ವಿಟಮಿನ್ ಡಿ ಲೆವೆಲ್ ಕಡಿಮೆ ಆಗಿರ್ಬೋದು, ಕ್ಯಾಲ್ಶಿಯಂ ಕಡಿಮೆ ಆಗಿರ್ಬೋದು, ಬೇರೆ ಏನಾದರೂ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಅಂತಲೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇಂಥ ಲಕ್ಷಣಗಳನ್ನೋದು ಕಾಣಿಸ್ಕೊಂಡಾಗ ಸಡನ್ನಾಗಿ ಸುಸ್ತು, ವೇಟ್ ಲಾಸ್ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಪೀರಿಯಡ್ ಸ್ಕಿಪ್ ಆಗ್ತಾ ಇದೆ, ಪಂಚತನಕ್ಕೆ ಕಾರಣ ಆಗ್ತಾ ಇದೆ, ಇಂಥ ಲಕ್ಷಣಗಳನ್ನೋದು ಕಾಣಿಸ್ಕೊಂಡಾಗ ಅದನ್ನು ನೆಗ್ಲೆಕ್ಟ್ ಮಾಡ್ದೇ ಇಮಿಡಿಯೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಟೆಸ್ಟ್ಗಳನ್ನೋದು ಮಾಡಿದಾಗ್ಲೇ ಥೈರಾಯ್ಡ್ ಪ್ರಾಬ್ಲಮ್ ಇದೆನಾ, ಥೈರಾಯ್ಡ್ ಇದ್ದರೂ ಕೂಡ ಯಾವ ಥರದ ಥೈರಾಯ್ಡ್ ಇದೆ ಅಥವಾ ಬೇರೆ ಏನಾದರೂ ಕಾಯಿಲೆ ಇದೆನಾ, ಅದನ್ನು ನಾವು ರಕ್ತ ಪರೀಕ್ಷೆ ಮುಖಾಂತರನ ಡಯಾಗ್ನೋಸ್ ಮಾಡ್ಬೋದು. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕರೆ ಕೂಡ ಇದೆ, ನೋಡೋಣ. ಹಲೋ, ನಮಸ್ಕಾರ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧಾರವಾಡದಿಂದ ಕಾಲ್ ಮಾಡ್ತಾ ಇರೋದು. ಓಕೆ, ಡಾಕ್ಟರ್ ಸ್ವಪ್ನಾಲಿ ಅವರು ಇದ್ದಾರೆ, ಮಾತನಾಡಿ. ಹಲೋ, ಹಲೋ ಹೇಳಿ. ನನ್ನ ಹೆಸರು ಹರ್ಷವರ್ಧನ್ ಅಂತ. ನಮಸ್ಕಾರ, ಹೇಳಿ. ಮೇಡಮ್, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇಸ್ ಮೇಡಮ್ 3 ಇಯರ್ಸಿಂದ. ಓಕೆ, ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. 3 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದೀರಾ, ಏನಾದರೂ ಹೌದು. ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ? ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ. ಓಕೆ, ಬಟ್ ಈಗಿತ್ಲಾಗ ನಂಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಿದೆ. Okay. 50 ಬರ್ತಾ ಇದೆ. ಓಕೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಥೈರಾಯ್ಡ್ ಏನಾದರೂ ಇದೆನಾ ಹರ್ಷವರ್ಧನ್ ಅವರೇ? ಇಲ್ಲ, ಯಾರಿಗೂ ಇಲ್ಲ ಮ್ಯಾಮ್. ಯಾರಿಗೂ ಇಲ್ಲ. ಓಕೆ, ಸೊ ಈಗ ವೇಟ್ ಲಾಸ್ ಆಗೋದ್ರ ಜೊತೆಗೆ ಬೇರೆ ಏನಾದರೂ ತೊಂದರೆ, ಲಕ್ಷಣಗಳೇನಾದರೂ ಕಾಣಿಸ್ಕೊಳ್ತಾ ಇದ್ದಾನೆ ನಿಮಗೆ? ಊಟ ಮಾಡ್ಬೇಕಾದ್ರೆ ಗಂಟಲಲ್ಲಿ ಸ್ವಲ್ಪ ಇದಾಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ. ಓಕೆ, ಸುಸ್ತಾಗುವಂಥದ್ದು, ವೀಕ್ನೆಸ್ ಅನಿಸುವಂಥದ್ದು ಏನಾದರೂ ಕಾಣಿಸ್ಕೊಳ್ತಾ ಇದೆನಾ? ವೀಕ್ನೆಸ್ ಇದೆ, ಸುಸ್ತು ಇದೆ ಮ್ಯಾಮ್. ಓಕೆ, ರೀಸೆಂಟಾಗಿ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದ್ದೀರಾ? ಎಷ್ಟು ದಿವಸಕ್ಕೊಮ್ಮೆ ನೀವು ಥೈರಾಯ್ಡ್ ಟೆಸ್ಟ್ಗಳನ್ನು ಮಾಡಿಸ್ತಾ ಇದ್ದೀರಾ? 3 ಮಂತ್ಸ್ಗೆ ಒಂದ್ಸರಿ ಮ್ಯಾಮ್. ಓಕೆ, ಸೊ ಖಂಡಿತ ಈಗ ನಿಮಗೆ ಇಲ್ಲಿ ಒಂದು ಶಾಶ್ವತ ಪರಿಹಾರ ಅನ್ನೋದು ಬೇಕಾಗಿದೆ. ಸೊ ಈ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಲಕ್ಷಣಗಳಲ್ಲಿ ಏನೂ ಚೇಂಜಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಸೊ ಈಗ ಥೈರಾಯ್ಡ್ ಹಾರ್ಮೋನ್ಸ್ ಲೆವೆಲ್ಸ್ ನಾರ್ಮಲ್ ಮಾಡ್ಕೊಳ್ಳೋದು ಇಂಗ್ಲೀಷ್ ಮೆಡಿಸಿನ್ಸ್ ಮುಖಾಂತರ ಪಾಸಿಬಲ್ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ನೀವು ಯಾವಾಗ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನು ಬಳಸ್ತೀರಾ ಅಂಥ ಒಂದು ಸಂದರ್ಭದಲ್ಲಿ ನೀವು 3 ಮಂತ್ಸ್ 6 ಮಂತ್ ಒನ್ಸ್ ಏನು ಟೆಸ್ಟ್ಗಳನ್ನು ಮಾಡಿಸ್ತೀರಾ, ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಮಾತ್ರ ನಾರ್ಮಲ್ಸ್ ಬರುತ್ತೆ ಹೊರತು ನಿಮಗೆ ಲಕ್ಷಣಗಳಲ್ಲಿ ಯಾವುದೇ ಚೇಂಜಸ್ ಕಾಣಿಸ್ಕೊಳ್ಳೋದಿಲ್ಲ. ನಿಮಗೆ ಹಾರ್ಮೋನ್ಸ್ ಲೆವೆಲ್ಸ್ ನ್ಯಾಚುರಲ್ ಆಗಿ ಯಾವ ಒಂದು ಕಂಡೀಷನಲ್ಲಿ ಇರಬೇಕು ಅದು ನಿಮಗೆ ಸಿಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ನಮಗೆ ಬೇಕಾಗಿರುವಂಥದ್ದು ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಸೊಲ್ಯೂಷನ್, ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಅಂದಾಗ ಬರೀ ಮೇಲೆ ಲಕ್ಷಣಗಳಿಗೆ ಮೆಡಿಸಿನ್ಸ್ ಕೊಡೋದು, ಮೇಲೆ ಕಾಣಿಸ್ಕೊಳ್ತಿರುವಂಥ ನೋವಿಗೆ ಮೆಡಿಸಿನ್ಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಏನಕ್ಕೆ ಬರ್ತಾ ಇದೆ ಆ ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಹೋಮಿಯೋಪತಿನಲ್ಲಿ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅನ್ನೋದು ನಾವಿಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈ ಮೆಡಿಸಿನ್ಸ್ ಮುಖಾಂತರ ನಿಮ್ಮ ಮೂಲ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡೋದು, ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಮೆಡಿಸಿನ್ಸ್ಗಳನ್ನು ಕೊಡೋದು. ಸೊ ನೀವು ಕೂಡ ನಾವು ಕೊಡುವಂಥ ಮೆಡಿಸಿನ್ಸ್ನ ಜೊತೆಗೆ ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಬನ್ನಿ. ಮಂತ್ಲಿ ಕರೆಕ್ಟಾಗಿ ಚೆಕಪ್ಪಿಗೆ ಬರ್ತಾ ಇರಬೇಕಾಗತ್ತೆ. 3 ತಿಂಗಳಿಗೆ ಒಂದು ಸಲ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ತಾ ಇರಬೇಕಾಗತ್ತೆ. ಸೊ ನಾವು ಕೊಡುವಂಥ ಮೆಡಿಸಿನ್ಸ್ನ ಜೊತೆಗೆ ಸೊ ರೆಗ್ಯುಲರಾಗಿ ಸ್ವಲ್ಪ ಎಕ್ಸಸೈಸಸ್ ಮಾಡಿ, ವಾಕ್ ಮಾಡಿ, ಆದಷ್ಟು ಎಲೆಕೋಸು ಹೂಕೋಸುಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಇದೆಲ್ಲದರ ಜೊತೆಗೆ ಸೊ ನಾವು ಕೊಡುವಂಥ ಟ್ರೀಟ್ಮೆಂಟ್ ಮತ್ತು ನಿಮ್ಮ ಹಳೆ ಮೆಡಿಸಿನ್ಸ್ ಏನಿದೆ ಅದನ್ನು
ಕೂಡ ಸ್ವಲ್ಪ ದಿವಸ ಜೊತೆಗೆ ಫಾಲೋಅಪ್ ಮಾಡಬೇಕಿರುತ್ತೆ. ಸೊ ನಾವು ಕೊಡುವಂಥ ಮೆಡಿಸಿನ್ಸ್ ಮುಖಾಂತರ ಇಂಪ್ರೂವ್ಮೆಂಟ್ ಅನ್ನೋದು ನೋಡ್ಕೊಂಡ್ಬಿಟ್ಟು ನಿಮ್ಮ ಹಳೆ ಮೆಡಿಸಿನ್ಸ್ ಡೋಸಸ್ಗಳನ್ನು ಹಂತ ಹಂತವಾಗಿ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಥೈರಾಯ್ಡಿಂದ ಇವಾಗ ನೀವು ಏನು ಸಫರ್ ಆಗ್ತಾ ಇದ್ದೀರಾ ಅದರಿಂದ ಮುಂದೆ ಬರುವಂಥ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನು ಕೂಡ ತಡೆಗಟ್ಟೋದಕ್ಕೂ ಕೂಡ ಇಲ್ಲಿ ನಾವು ಸಹಾಯ ಮಾಡ್ಬೋದು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಹೋಮಿಯೋಪತಿ ಬೆಂಗಳೂರಿನಲ್ಲಿ ನಿಮಗೆ 2 ಶಾಖೆಗಳು, ಮಲ್ಲೇಶ್ವರಂ ಮತ್ತು ಜಯನಗರ್. ಇದಲ್ಲದೆ ನಿಮಗೆ ಮೈಸೂರು, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ಹಾಸನ ಮತ್ತು ಗುಲ್ಬರ್ಗದಲ್ಲಿ ಕೂಡ ನಮ್ಮ ಶಾಖೆಗಳಿವೆ. ಹತ್ತಿರವಾದಂಥ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡ್ಬೋದು. ಎಸ್, ಮ್ಯಾನೇಜ್ಮೆಂಟ್, ಮೆಡಿಕೇಶನ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇವಾಗ ಮೆಡಿಕೇಶನ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವಂತಹ ಮೆಡಿಕೇಶನ್ಸ್ ಯಾವ ರೀತಿ ಇರುತ್ತೆ ಡಾಕ್ಟರ್? ಖಂಡಿತ. ಇಲ್ಲಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಅಥವಾ ಈಗ ಸ್ಟಾರ್ಟಿಂಗ್ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವರು ಮೊದಲನೇ ಕ್ವಶನ್ ಏನಿರುತ್ತೆ ಅಂದರೆ, ಈಗ ನಿಮ್ಮ ಹತ್ರ ನಾನು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಲೈಫ್ ಲಾಂಗ್ ನನಗೆ ಇದಕ್ಕೆ ಪರಿಹಾರ ಸಿಗುತ್ತಾ? ಈಗ ನಾನು ಇಂಗ್ಲೀಷ್ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ದೀನಿ, 10 ವರ್ಷದಿಂದ ತಿಂತಾ ಇದ್ದೀನಿ. ಮೊದಲು ಇವಾಗ 50 mcg ನಾನು ತೊಗೊತಾ ಇದ್ದೆ ಸ್ಟಾರ್ಟಿಂಗಲ್ಲಿ. 50 mcgಯಿಂದ ಇವಾಗ ನನಗೆ ಡಾಕ್ಟ್ರು 150 ಮಾಡಿದ್ದಾರೆ. ಸೊ ಎವ್ರಿ ಟೈಮ್ ನನಗೆ ಮೆಡಿಸಿನ್ ಜಾಸ್ತಿ ಆಗ್ತಾ ಇದೆ, ಯಾವುದೇ ರೀತಿ ನನಗೆ ಇಲ್ಲಿ ಪರಿಹಾರ ಸಿಗ್ತಾ ಇಲ್ಲ. ಬಟ್ 10 years ಆದರೂ ಕೂಡ ಡಾಕ್ಟ್ರು ಇನ್ನೂ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಹತ್ರ ಈಗ ಬಂದಾದಮೇಲೆ ನಮಗೆ ಇದಕ್ಕೆ ಪರ್ಮನೆಂಟಾಗಿ ಮೆಡಿಸಿನ್ ಸ್ಟಾಪ್ ಮಾಡಿಸ್ತೀರಾ? ಶಾಶ್ವತ ಪರಿಹಾರ ಸಿಗುತ್ತಾ? ಸೊ ಖಂಡಿತ ಹೋಮಿಯೋಪತಿನಲ್ಲಿ ಥೈರಾಯ್ಡ್ಗೆ ಎಷ್ಟೋ ಜನರು ಬೆನಿಫಿಟನ್ನು ತೆಗೆದುಕೊಂಡಿದ್ದಾರೆ. ಸೊ ಶಾಶ್ವತ ಪರಿಹಾರ ಕೂಡ ಕೊಟ್ಟಿದ್ದೀವಿ. ಅವ್ರು ಉಪಯೋಗಿಸ್ತಾ ಇರುವಂಥ ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನೋದು ಕೂಡ ಸ್ಟಾಪ್ ಮಾಡಿದ್ದೀವಿ. ಬಟ್ ಅದಕ್ಕಿಂತ ಮುಂಚೆ ಪೇಷಂಟ್ಸ್ ಯಾವುದೋ ಒಂದು ಕಂಡೀಷನಲ್ಲಿದ್ದಾರೆ, ಅವರ ಇಂಟೆನ್ಸಿಟಿ ಆಫ್ ಸಿಮ್ಟಮ್ಸ್ ಏನಿದೆ, ಪೇನ್ ಏನಿದೆ, ಅದರಿಂದ ಅವರು ಯಾವ ಒಂದು ಡ್ಯೂರೇಷನಿಂದ ಸಫರ್ ಆಗ್ತಾ ಇದ್ದಾರೆ, ಎಷ್ಟು ವರ್ಷಗಳಿಂದ ಅವರಿಗೆ ಕಾಣಿಸ್ಕೊಳ್ತಾ ಇದೆ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೊಡುವಂಥ ಮೆಡಿಸಿನ್ಸಿಂದ ರಿಪೋರ್ಟ್ಸ್ನ ಜೊತೆಗೆ ನಿಮಗೆ ಏನು ತೊಂದರೆ ಆಗ್ತಾ ಇದೆ, ಲಕ್ಷಣಗಳನ್ನೋದು ಏನು ಫೇಸ್ ಮಾಡ್ತಾ ಇದ್ದೀರಾ ಅದರಲ್ಲೂ ಕೂಡ ಚೇಂಜಸ್ ಕಾಣಿಸ್ಬೇಕು. ಅಂದರೆ ವೇಟ್ ಹಂತ ಹಂತವಾಗಿ ರೆಡ್ಯೂಸ್ ಆಗುವಂಥದ್ದು, ಪೀರಿಯಡ್ಸಲ್ಲಿ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು, ಮಾತ್ರೆ ತಿಂದ್ರೇ ಸೈಕಲ್ಸ್ ಆಗ್ತಾ ಇತ್ತು, ಇವಾಗ ಮಾತ್ರೆ ತಿನ್ನಲಿಲ್ಲ ಅಂದರೂ ಕೂಡ ಆಗ್ತಾ ಇದೆ. ಸೊ ಅದರ ಅರ್ಥ ಅವರಿಗೆ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ, ಹೇರ್ ಫಾಲ್ ಕಂಟ್ರೋಲಲ್ಲಿ ಬರ್ತಾ ಇದೆ, ವೀಕ್ನೆಸ್ ಕಡಿಮೆ ಆಗ್ತಾ ಇದೆ. ಸೊ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಬರೋದ್ರ ಜೊತೆಗೆ ಎಂಗ್ಸೈಟಿ, ಟೆನ್ಷನ್ ಲೆವೆಲ್, ಸುಸ್ತು ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಈ ಥರ ನಾವಿಲ್ಲಿ ಹೋಮಿಯೋಪತಿ ಕಾನ್ಸೆಪ್ಟ್ ಏನು ಅಂತಂದರೆ, ಕಾಯಿಲೆನ ಮೂಲ ಕಾರಣಕ್ಕೆ ನಾವಿಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾ ಇರೋದು. ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಮುಖಾಂತರ ನಾವು ಟೆಸ್ಟ್ಗಳನ್ನೋದು ಮಾಡಿಸಿದಾಗ T3, T4 ಮತ್ತು TSH ಲೆವೆಲ್ಸ್ ಮೇಲೆ ನಾವು ಹೈಪೋಥೈರಾಯ್ಡಿಸಮ್ ಇದನ್ನು ಅಥವಾ ಹೈಪರ್ ಥೈರಾಯ್ಡಿಸಮ್ ಇದನ್ನು ಅಂತ ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಮುಖ್ಯವಾಗಿ 0.5 ಮತ್ತು 5.5 ವರೆಗೂ ಇರುವಂಥದ್ದಕ್ಕೆ TSH ಲೆವೆಲ್ಸ್ ನಾರ್ಮಲ್ ಇರಬೇಕು ಅಂತ ನಾವಿಲ್ಲಿ ಹೇಳುವಂಥದ್ದು. ಸೊ ಯಾವಾಗ 0.5ಕ್ಕಿಂತ ಅಥವಾ 0.5 ಇಂದ 5.5 ನಾರ್ಮಲ್ ವ್ಯಾಲ್ಯೂಸ್ ಅಂತ ನಾವು ಹೇಳ್ತೀವಿ. ಬಟ್ 0.5ಕ್ಕಿಂತನೂ ಕಡಿಮೆ ಆದಾಗ, ಎಕ್ಸಾಂಪಲ್ 0.01 ಇರ್ಬೋದು, 0.03 ಇರ್ಬೋದು, 0.05 ಇರ್ಬೋದು, ಇದಕ್ಕೆ ನಾವಿಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ಡಯಾಗ್ನೋಸ್ ಮಾಡ್ಬೋದು. ತುಂಬ ಜನರು ಇದೇ ಥರ ಮಾಡ್ತಾರೆ, ಬಿಕಾಸ್ ಅವ್ರ ಹತ್ರ ಪೇಷನ್ಸ್ ಅನ್ನೋದು ಇರೋದಿಲ್ಲ. ತುಂಬ ಆಲ್ರೆಡಿ 10 ವರ್ಷದಿಂದ 20 ವರ್ಷದಿಂದ ಮಾತ್ರೆ ತಿಂದು ಸಾಕಾಗಿದೆ. ಸೊ ಸಡನ್ನಾಗಿ 1 ಮಂತಲ್ಲಿ 2 ಮಂತ್ಸಲ್ಲಿ ನಾನು ರಿಸಲ್ಟ್ ಕೊಡೋದಕ್ಕಾಗೋದಿಲ್ಲ. ಬಿಕಾಸ್ ನಿಮಗೆ ಕಾಯಿಲೆ ಬಂದಿರುವಂಥದ್ದು ಒಂದು ಮೆಟಾಬಾಲಿಕ್ ಡಿಸೀಸ್. ಮೆಟಾಬಾಲಿಕ್ ಡಿಸೀಸಸ್ ಒಂದ್ಸಲ ಬಂದರೆ ತುಂಬ ಕಷ್ಟ ಅದನ್ನು ವಾಸಿ ಮಾಡುವಂಥದ್ದು. ಸೊ ಫಸ್ಟ್ ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಪೇಷಂಟ್ಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಟ್ರೀಟ್ಮೆಂಟ್ ಕೊಡೋದು, ಮೆಡಿಸಿನ್ಸ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ಸ್ನ ಕೊಡೋದ್ರ ಜೊತೆಗೆ ಅದರ ಬಗ್ಗೆ ಎಜುಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಬಂದಾಗ ನೋಡಪ್ಪ ನಿನ್ನ ವ್ಯಾಲ್ಯೂಸ್ ಇಷ್ಟಿದೆ, ನೀನು ತೊಗೊಳ್ಬೇಕಾಗುತ್ತೆ, ನೀನು 2 ವರ್ಷ ತಿನ್ನಬೇಕು, 3 ವರ್ಷ ತಿನ್ನಬೇಕು ಅಂತ ಆ ಥರ ಹೇಳಿದ್ರೆ ಸೊ ಖಂಡಿತ ಪೇಷಂಟ್ಸ್ಗೆ ಪೇಷನ್ಸ್ ಅನ್ನೋದು ಇರೋದಿಲ್ಲ. ಸೊ ಹೀಗಾಗಿ ಥೈರಾಯ್ಡ್ ಅಂದರೆ ಏನು? ಇದು ಲೈಫ್ ಲಾಂಗ್ ಕಾಡುವಂಥ ಸಮಸ್ಯೆ. ಬಟ್ ಹೋಮಿಯೋಪತಿನಲ್ಲಿ ನಾವು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಉತ್ಪತ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಇಂಥ ಒಂದು ಕ್ರಾನಿಕ್ ಕಾಯಿಲೆ ಇರುವಂಥ ಪೇಷಂಟ್ಸ್ಗೆ ಮಿನಿಮಮ್ ಚೇಂಜಸ್ ಕಾಣಿಸೋದಕ್ಕೆ ನಾವು 3 to 4 months ಬೇಕು ಅಂತ ಮೊದಲೇ ಕರೆಕ್ಟಾಗಿ ಗೈಡ್ ಮಾಡಿರ್ತೀವಿ. ಆ್ಯಂಡ್ ಫಿಸಿಕಲಿ, ಮೆಂಟಲಿ ಅವರಲ್ಲೂ ಕೂಡ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಮುಖ್ಯವಾಗಿ ಒಂದು ಪ್ರೂಫ್ ಅನ್ನೋದು ಇರುತ್ತೆ. ಅದಕ್ಕೆ ಮತ್ತೆ ಥೈರಾಯ್ಡ್ ಟೆಸ್ಟ್ಗಳು ಬೇಕಾಗ್ತಾ ಇರುತ್ತೆ. ಯಾವಾಗ ನಾವು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ಗಳನ್ನೋದು 3 months ಒನ್ಸ್ ಮಾಡಿಸ್ತಾ ಹೋಗ್ತೀವಿ, ದೈಹಿಕವಾಗಿ ಮಾನಸಿಕವಾಗಿ ಆಗುವಂಥ ಬದಲಾವಣೆಗಳ ಜೊತೆಗೆ ಅವರಿಗೂ ಕೂಡ TSH ಲೆವೆಲ್ಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನಾನು ಇವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ಎಷ್ಟಿತ್ತು, ಇವಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನೋ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ರಿಪೋರ್ಟ್ಸಲ್ಲೂ ಕೂಡ ನಾರ್ಮಲ್ ಬರ್ತಾ ಇದೆ, ನಾನು ಇಂಗ್ಲೀಷ್ ಡೋಸಸ್ಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ನನಗೆ ಹಂತ ಹಂತವಾಗಿ ವೇಟ್ ಕ್ರಮೇಣ ನಾರ್ಮಲ್ ಆಗಿ ಬರ್ತಾ ಇದೆ. ಈ ಎಲ್ಲ ಲಕ್ಷಣಗಳು ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಸ್ಟಾರ್ಟಿಂಗ್ ನಾವು ಅವರಿಗೆ ಎಜುಕೇಟ್ ಮಾಡಿರ್ತೀವಿ.
ನಮ್ಮ ಟ್ರೀಟ್ಮೆಂಟ್ನ ಜೊತೆಗೆ ನಿಮ್ಮ ಎಫರ್ಟ್ ಕೂಡ ಇರಬೇಕಿರುತ್ತೆ. ಓನ್ಲಿ ನಾನು ಮೆಡಿಸಿನ್ಸ್ ತಿಂತೀನಿ, ಎಕ್ಸಸೈಸ್ ಮಾಡೋದಿಲ್ಲ, ಯಾವುದೇ ಆ್ಯಕ್ಟಿವಿಟೀಸ್ ಮಾಡೋದಿಲ್ಲ, ಊಟ ಬಿಡೋದಿಲ್ಲ, ಸೊ ಡಯಟ್ ಮೇಂಟೈನ್ ಮಾಡೋದಿಲ್ಲ ಅಂದಾಗ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗೋದಿಲ್ಲ. ಸೊ ನಾವು ಕೊಡುವಂಥ ಟ್ರೀಟ್ಮೆಂಟ್ನ ಜೊತೆಗೆ ಅವರು ಕರೆಕ್ಟಾಗಿ ಫಾಲೋಅಪ್ ಮಾಡ್ತಾ ಹೋದರೆ ಹಂತ ಹಂತವಾಗಿ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ಕೊಡ್ಬೋದು. ಹಳೆ ಮೆಡಿಸಿನ್ಸನ್ನು ಡೋಸಸನ್ನು ಕಡಿಮೆ ಮಾಡಿ ನಿಲ್ಲಿಸೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು. ಕಾರ್ಯಕ್ರಮ ಸಂಪೂರ್ಣ ನೋಡಿದ್ರಲ್ಲ ವೀಕ್ಷಕರೇ. ಯಾವುದೇ ಒಂದು ಪ್ರಶ್ನೆಗಳಿದ್ರೂ ಕೂಡ ಡಾಕ್ಟರ್ನ ತಾವು ಕೂಡ ನೇರ ಭೇಟಿ ಮಾಡ್ಬೋದು. ನಮ್ಮ ಹೋಮಿಯೋಪತಿಗೆ ತಾವು ಕೂಡ ನೇರವಾಗಿ ಹೋಗ್ಬೋದು. ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.